ಮಾನವರು ಹರಿ ಸಮಾನನಾಗುವುದು ಹೇಗೆ? ಸೂತರು ಈ ರೀತಿ ಹೇಳಲಾರಂಭಿಸಿದರು. ಪವಿತ್ರಕದೊಂದಿಗೆ ಭಗವಾನನನ್ನು ಪೂಜಿಸಿ ಆಮೇಲೆ ಶಾಸ್ತ್ರೋಕ್ತವಾಗಿ ಬ್ರಹ್ಮದೇವನನ್ನು ಧ್ಯಾನಿಸಿದ ಸಾಧಕನು ಹರಿಸಮಾನನಾಗುತ್ತಾನೆ. ಮಾಯಾಜಾಲವನ್ನೂ ಸಹ ಭೇದಿಸುವಂತಹ ಬ್ರಹ್ಮಧ್ಯಾನವನ್ನು ಹೇಳುತ್ತೇನೆ ಎಂದು ಶೌನಕಾದಿಗಳಿಗೆ ಹೇಳತೊಡಗಿದರು. ಎಲೈ ಶೌನಕಾದಿಗಳೇ, ಪ್ರಾಜ್ಞನು ಅಂದರೆ ವಿಶೇಷ ಸಾಧಕನು ತನ್ನ ವಾಣಿಯನ್ನು ಮನಸ್ಸನ್ನು ಹಿಡಿತದಲ್ಲಿಟ್ಟುಕೊಂಡು ತನ್ನ ಆತ್ಮದಲ್ಲಿ ಜ್ಞಾನ ಸ್ವರೂಪನಾದ ಬ್ರಹ್ಮನಿಗಾಗಿ ಯಜ್ಞವನ್ನು ಮಾಡಬೇಕು. ಜೀವಬ್ರಹ್ಮರ ಅಭೇದ ದರ್ಶನವನ್ನು ಬಯಸಿ ಅದಕ್ಕಾಗಿ ತಪಸ್ಸನ್ನು ಆಚರಿಸಿ ಮಹದ್ ಬ್ರಹ್ಮಜ್ಞಾನ ಭಾವನೆಯನ್ನು ಸ್ವಲ್ಪ ಕಾಲದವರೆಗೆ ಭಾವಿಸಬೇಕು. ಬ್ರಹ್ಮಧ್ಯಾನವೇ ಸಮಾಧಿ ಸ್ಥಿತಿ. ಅಹಂ ಬ್ರಹ್ಮಾಸ್ಮಿ ಎಂಬ ಸ್ಥಾಯಿಗೆ ತಲುಪುವುದು ಸಮಾಧಿಯಿಂದಲೇ ಸಾಧ್ಯ. ತನಗಿಂತಲೂ ಭಿನ್ನನಾಗದ ಬ್ರಹ್ಮನನ್ನು ತುರಿಯ ರೂಪನೆಂದು, ಕೂಟಸ್ಥ ನಿರಂಜನ ಪರಬ್ರಹ್ಮ ಎಂದು ವೇದಗಳು ವರ್ಣಿಸುತ್ತವೆ. ಈ ಸ್ಥಿತಿಯನ್ನು ತಲುಪುವಂತಹ ಸಾಧಕನು ದೇಹ, ಇಂದ್ರಿಯ, ಮನೋ, ಬುದ್ಧಾಹಂಕಾರಗಳು, ಪಂಚ ಮಹಾಭೂತಗಳು, ಪಂಚ ತನ್ಮಾತ್ರೆಗಳು ಅಂದರೆ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದಗಳು, ವಿವಿಧ ಗುಣ, ಜನ್ಮ, ಭೋಜನ, ಶಯನಾದಿ ಭೋಗಗಳು ಇವೆಲ್ಲಕ್ಕೂ ಅತೀತನಾಗುತ್ತಾನೆ. ಮಾನವನು ತನ್ನ ಶರೀರವನ್ನು ರಥವನ್ನಾಗಿಯೂ ಆತ್ಮವನ್ನು ಸಾರಥಿಯನ್ನಾಗಿಯೂ ಊಹಿಸಿಕೊಳ್ಳಬೇಕು. ಬುದ್ಧಿ ಸಾರಥಿ, ಮನಸ್ಸು ಹಗ್ಗ, ಇಂದ್ರಿಯಗಳು ಕುದುರೆಗಳು. ನಮ್ಮವರು ಇಂದ್ರಿಯಗಳು, ಮನಸ್ಸು, ಆತ್ಮಗಳೆಲ್ಲವನ್ನೂ ಸೇರಿಸಿ ಭೋಕ್ತ ಎಂಬ ಮಾತಿನಿಂದ ಗುರುತಿಸಿದ್ದಾರೆ. ಇಂದ್ರಿಯಗಳನ್ನು ಜ್ಞಾನ ಸಹಾಯದಿಂದ ಹಿಡಿತದಲ್ಲಿಟ್ಟುಕೊಳ್ಳುವವರೇ ಪರಮಪದವನ್ನು ತಲುಪಬಲ್ಲರು. ಅಜ್ಞಾನ ಪ್ರವಾಹವನ್ನು ದಾಟಿ ವಿಷ್ಣುವನ್ನು ಅಥವಾ ಪರಬ್ರಹ್ಮನನ್ನು ತಲುಪಬಲ್ಲರು. ಅಹಿಂಸಾದಿ ಧರ್ಮಗಳು, ಯಮ ಶೌಚಾದಿ ಕರ್ಮ ನಿಯಮಗಳೂ ಈ ಪರಮಯೋಗ ಸಾಧನೆಗೆ ಸೋಪಾನಗಳು. ಇದಕ್ಕೆ ಪದ್ಮಾಸನವನ್ನು ಹಾಕಿಕೊಂಡು ಕುಳಿತುಕೊಳ್ಳಬೇಕು. ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣ ಅಪಾನಾದಿ ವಾಯುಗಳ ಮೇಲೆ ಗೆಲುವನ್ನು ಸಾಧಿಸುವುದೇ ಪ್ರಾಣಾಯಾಮವೆಂದು ಕರೆಯಲ್ಪಡುತ್ತದೆ. ಧಾರಣೆಯನ್ನು ಮಾಡಬೇಕು. ಮನಸ್ಸನ್ನು ನಿಯಂತ್ರಿಸಿಕೊಳ್ಳುವುದನ್ನೇ ಧಾರಣೆ ಎಂದು ಕರೆಯಲ್ಪಡುತ್ತದೆ. ಸಮಾಧಿ ಸ್ಥಿತಿಯಾಗಬೇಕು. ಮನಸ್ಸನ್ನು ಬ್ರಹ್ಮನ ಮೇಲೆ ಲಗ್ನ ಮಾಡುವುದೇ ಅಲ್ಲದೆ ಕೇಂದ್ರೀಕೃತ ಮಾಡಬೇಕು. ಇದನ್ನೇ ಸಮಾಧಿ ಸ್ಥಿತಿ ಎಂದು ಕರೆಯುವರು. ಈ ಸಮಾಧಿ ಸ್ಥಿತಿಯು ಸಾಧ್ಯವಾಗದೇ ಇದ್ದರೆ ಬ್ರಹ್ಮನ ಆಕಾರವನ್ನು ಈ ರೀತಿಯಾಗಿ ಊಹಿಸಿಕೊಂಡು ಪ್ರಾರ್ಥಿಸಬೇಕು. ಹೃದಯ ಕಮಲ, ಕರ್ಣಿಕ ಮಧ್ಯದಲ್ಲಿ ಪ್ರಕಾಶಿಸುವವನು, ಶಂಖ ಚಕ್ರ ಗದಾಪದ್ಮಗಳಿಂದ ಶೋಭಿಸುವವನು, ಶ್ರೀವಸ್ತ ಚಿಹ್ನೆಯುಳ್ಳವನು, ಕೌಸ್ತುಭ ವನಮಾಲಾ ಲಕ್ಷ್ಮೀ ದೃಷ್ಟಿಗಳಿಂದ ಅಲಂಕೃತನು, ನಿತ್ಯ ಶುದ್ಧನು, ಐಶ್ವರ್ಯ ಸಂಪನ್ನನು, ಸತ್ಯ ಪರಮಾನಂದ ಸ್ವರೂಪನು, ಆತ್ಮಜ್ಯೋತಿ ಸ್ವರೂಪನು, 24 ವಿಭಿನ್ನ ಆಕಾರಗಳಲ್ಲಿ ಪರಮಾನಂದ ಸ್ವರೂಪನು, ಆತ್ಮಜ್ಯೋತಿ ಸ್ವರೂಪನು, 24 ವಿಭಿನ್ನ ಆಕಾರಗಳಲ್ಲಿ ಅವತರಿಸಿದವನು, ಸಾಲಿಗ್ರಾಮಗಳಲ್ಲಿ 12 ಶಿಲೆಗಳಲ್ಲಿ ನಿವಾಸಿಸುವವನು, ಪರಮೇಶ್ವರನು ಆದಂಥ ಆ ಪರಮಾತ್ಮನೇ ಧ್ಯಾನ ಯೋಗ್ಯನು ಆದಂತಹ ಬ್ರಹ್ಮ, ನಾನು ಬ್ರಹ್ಮನೇ, ಅಹಂ ಬ್ರಹ್ಮಾಸ್ಮಿ. ಈ ವಿಧವಾಗಿ ಸರ್ವ ಯಮ ನಿಯಮಗಳನ್ನು ಪಾಲಿಸುತ್ತಾ ಏಕಾಗ್ರಚಿತ್ತದೊಂದಿಗೆ ಯೋಗ ಸಾಧನೆಯಿಂದ ಧ್ಯಾನ ಮಾಡಿ ಪರಮಾತ್ಮನನ್ನು ತನ್ನಲ್ಲಿಯೇ ನೋಡುವಂತಹವನು ಏನನ್ನು ಬೇಡಿದರೂ ಲಭಿಸುತ್ತದೆ. ಅಂತಹವನು ವೈಮಾನಿಕ ದೇವರಾಗುತ್ತಾನೆ. ಅಂದರೆ ನಿರುಪಮೇಯನು, ಉಪಮಾರಹಿತನು, ಸರ್ವೋತ್ಕೃಷ್ಟನು ಎಂದರ್ಥ. ನಿಷ್ಕಾಮವಾಗಿ ಧ್ಯಾನಿಸುತ್ತಾ ಮುಕ್ತಿಯನ್ನು ಪಡೆಯುವನು.